ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇ. ಚಿಕ್ಕವಂಕಲಕುಂಟ ಶ್ರೀ ಮಾರುತೇಶ್ವರ ಕ್ಷೇತ್ರ ದರ್ಶನ. ಕರ್ನಾಟಕ ಆಂಜನೇಯ ಜನಿಸಿದ ನಾಡು. ಇದು ಪುರಾಣೋಕ್ತ ಮಾತು. ಇದನ್ನೇ ಹುಯಿಲಗೋಳ ನಾರಾಯಣರಾಯರು ತಾವು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ನಾಡ ಭಕ್ತಿಗೀತೆಯಲ್ಲಿ ಆ ಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು ಎಂದಿದ್ದಾರೆ. ಹಳ್ಳಿಗೆ ಹನುಮಪ್ಪ ಚಂದ, ಹನುಮಪ್ಪ ನೆಲದ ಹಳ್ಳಿ ಇಲ್ಲ ಎನ್ನುವ ಮಾತು ಇಲ್ಲಿ ಜನಜನಿತ. ಗ್ರಾಮೀಣ ಜನತೆಯ ಆರಾಧ್ಯ ದೈವ ಹನುಮಪ್ಪ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಒಂದು ಪುಟ್ಟ ಗ್ರಾಮ ಚಿಕ್ಕವಂಕಲಕುಂಟ. ಶ್ರೀರಾಮಚಂದ್ರನ ಮಹಾಬಂಟ ಹನುಮಂತ ನೆಲೆಸಿದ ಈ ಊರು ಭಕ್ತರ ಪಾಲಿಗೆ ಚಿಕ್ಕ ಅಲ್ಲ, ಮಹಾವಂಕಲಕುಂಟ ಕ್ಷೇತ್ರವೇ ಸರಿ. ಪ್ರಾತಸ್ಮರಣೀಯ ಮಾಧ್ವಯತಿ ಶ್ರೀ ವ್ಯಾಸತೀರ್ಥರು 750 ಶಿಲೆಗಳ ಮೇಲೆ ಆಂಜನೇಯನ ರೂಪಗಳನ್ನು ಮೂಡಿಸಿದ ದಾಖಲೆ ಇದೆ. ಈ ವ್ಯಾಸ ಪ್ರತಿಷ್ಠಿತ ಶಿಲಾಮೂರ್ತಿಗಳ ಪೈಕಿ ಒಂದು ಶಿಲಾಮೂರ್ತಿಯೇ ಶ್ರೀ ಕ್ಷೇತ್ರ ಚಿಕ್ಕವಂಕಲಕುಂಟದಲ್ಲಿ ನೆಲೆ ನಿಂತ ಪ್ರಾಣದೇವ. ಹೀಗಾಗಿ ಈ ವಿಗ್ರಹಕ್ಕೆ 5 ಶತಮಾನಗಳ ಇತಿಹಾಸವಿದೆ. ಈ ಪೂಜ್ಯ ದೈವವನ್ನು ಊರ ಜನ ಚಿಕ್ಕವಂಕಲಕುಂಟೆಪ್ಪ, ಮಾರುತೇಶ್ವರ ಎಂದು ಕರೆಯುತ್ತಾರೆ. ಭಕ್ತಿ ಸೂಸುವ ಧ್ವನಿಯಿಂದ ಉಚ್ಚರಿಸಲ್ಪಡುವ ಈ ನಾಮಗಳು ಕಿವಿಗೆ ತಂಪನ್ನು ನೀಡುತ್ತವೆ. 6 ಅಡಿ ಎತ್ತರದ ಈ ಮಾರುತೇಶ್ವರ ಶಾಂತ, ಸುಂದರ ಹಾಗೂ ಜಾಗೃತ ಮೂರ್ತಿ. ಮೇಲ್ಗಡೆ ಎಡ ಮತ್ತು ಬಲಬದಿಯಲ್ಲಿ ಸೂರ್ಯಚಂದ್ರರಿದ್ದಾರೆ. ಈತನನ್ನು ಎಷ್ಟು ನೋಡಿದರೂ ಮನಸ್ಸು ತಣಿಯದು. ಅಲಂಕಾರ ಮಾಡಿದಾಗಲಂತೂ ನೋಡುವ ಭಕ್ತರ ಕಣ್ಣುಗಳಿಗೆ ದಣಿವೇ ಇಲ್ಲ. ಸಾಗರವನ್ನು ದಾಟಿದ ನಾನು ನಿಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡಲು ನಿಂತಿದ್ದೇನೆ ಎನ್ನುವಂತಿದೆ ಈತನ ಭಂಗಿ. ಮಾರುತೇಶ್ವರನ ಅರ್ಚಕರು ಈ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟವರು. ಊರಿಗೆ ಹೊಂದಿಕೊಂಡಿರುವ ಸುಂದರ ಪರಿಸರದಲ್ಲಿರುವ ಈ ಪುರಾತನ ದೇವಾಲಯಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಭಕ್ತರ ಸೇವಾ ನಿಧಿಗಳಿಂದ ಹೊಸ ಕಟ್ಟಡಗಳ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಈ ದೇವಾಲಯದ ಗರ್ಭಗುಡಿಯ ಅಳತೆ 13x13 ಅಡಿ ಇದ್ದು 1992ರಿಂದ 1994ರ ಅವಧಿಯಲ್ಲಿ ನಿರ್ಮಾಣಗೊಂಡಿತು. 1996ರಿಂದ 1998ರ ಅವಧಿಯಲ್ಲಿ ಕಟ್ಟಲ್ಪಟ್ಟ ಈ ಗರ್ಭಗುಡಿಯ ಗೋಪುರ ಕಳಸ ಸಮೇತ 31 ಅಡಿ ಎತ್ತರ ಇದೆ. ದೇವಾಲಯದ ಮಹಾದ್ವಾರದ ಅಡಿಯಿಂದ ಅದರ ಮೇಲಿನ ಗೋಪುರದ ಒಟ್ಟು ಎತ್ತರ 65 ಅಡಿ. 2008ರ ನವೆಂಬರ್ ತಿಂಗಳಿನಲ್ಲಿ ಇದರ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ 2010ರ ಮಾರ್ಚ್ ತಿಂಗಳಲ್ಲಿ ಮುಗಿಯಲಿದೆ. ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹೊ ಸಂತ. ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹೊ ಸಂತ.
ರಾಮನ ಸೇವೆ ನಂದದಿಂದಲಿ ಮಾಡಿ ಕಪಿಬಲವ ಕೂಡಿ ಅಂಜನೆಯಲಿ ಪುಟ್ಟಿ ಅಂದು ರಾಮನ ಸೇವೆ ನಂದದಿಂದಲಿ ಮಾಡಿ ಕಪಿಬಲವ ಕೂಡಿ ಸಿಂಧು ಲಂಘಿಸಿ ಖಳರವನವ ಭಂಗಿಸಿ ಸೀತೆ ಗುಂಗುರವ ಕೊಟ್ಟೆ ಲಂಕಾಪುರವ ಸುಟ್ಟೆ ಜಯ ಭೀಮ ಬಲವಂತ ಜಯ ಸಲಹೋ ಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ದ್ವಾಪರಾಂತ್ಯದಿ ಪಾಂಡು ಭೂಪನಾತ್ಮಜ ನೆನೆಸಿ ಶ್ರೀ ಪಾರ್ಥ ಸಾರಥಿಯ ಭಜಕ ನೀನಾದೆ ದ್ವಾಪರಾಂತ್ಯದಿ ಪಾಂಡು ಭೂಪನಾತ್ಮಜ ನೆನೆಸಿ ಶ್ರೀ ಪಾರ್ಥ ಸಾರಥಿಯ ಭಜಕ ನೀನಾದೆ ಪಾಪಿ ಮಾಗದ ಬಕರ ಕೀಚಕ ಹಿಡಿಂಬಕರ ಕೋಪದಿಂದಲಿ ತರಿದೆ ಮೂರ್ಜಗದಿ ಮೆರೆದೆ ಜಯ ಭೀಮ ಬಲವಂತ ಜಯ ಸಲಹೋ ಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಕಲಿಯುಗದಿ ಬಲು ಕಳ್ಳ ರುದಿಸಿ ದುರ್ಮತಗಳನ್ನು ಬಲಿಸಿ ಶ್ರೀಹರಿಯ ಗುಣಗಳನ್ನು ಮರೆಸಿ ಕಲಿಯುಗದಿ ಬಲು ಕಳ್ಳ ರುದಿಸಿ ದುರ್ಮತಗಳನ್ನು ಬಲಿಸಿ ಶ್ರೀಹರಿಯ ಗುಣಗಳನ್ನು ಮರೆಸಿ ಕಲಿಯನನುಸರಿಸಲು ಗುರುವಾಗಿ ಅವತರಿಸಿ ಖಳರ ದುರ್ಮತ ಮುರಿದೆ ಶ್ರೀಕೃಷ್ಣ ಪರನೆಂದೇ ಜಯ ಭೀಮ ಬಲವಂತ ಜಯ ಸಲಹೋ ಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಶ್ರೀ ರಘುನಂದನ ಶರಣು ಸಾರ್ವಭೌಮ ಭೂಸುರ ವಂದ್ಯನಾ ರಾಮ ಶ್ರೀ ರಘುನಂದನ ಸೋಮಶೇಖರ ಮಿತ್ರ ಕಾಮಿತ ಫಲ ಪಾತ್ರ ಸೋಮಶೇಖರ ಮಿತ್ರ ಕಾಮಿತ ಫಲ ಪಾತ್ರ ಕಾಮಧೇನು ವಿಶ್ವ ಭೀಮ ಸನ್ನುತ ಸೀತಾರಾಮ ಶ್ರೀ ರಘುನಂದನ ಶರಣು ಸಾರ್ವಭೌಮ ಭೂಸುರ ವಂದ್ಯನಾ ರಾಮ ಶ್ರೀ ರಘುನಂದನ ಸಂಹಾರ ಕೌಸಲ್ಯ ಕುಮಾರ ಕ್ರೂರ ದಾನವ ಸಂಹಾರ ಕೌಸಲ್ಯ ಕುಮಾರ ಭೂಭಾರ ಹರ ಭಜಕ ಜನೋದ್ಧಾರ ವೇದಾಂತ ಸಾರ ಚಾರುವದನ ಮಣಿಹಾರ ಕುಂಡಲಧರ ಚಾರುವದನ ಮಣಿಹಾರ ಕುಂಡಲಧರ ವೀರ ರಾಘವ ವಿಶ್ವಾಧಾರ ಕರುಣಿಸು
ಕರುಣಿಸು ಸೀತಾರಾಮ ಶ್ರೀ ರಘುನಂದನ. ಶರಣು ಸಾರ್ವಭೌಮ ಭೂಸುರ ವಂದ್ಯನಾ ರಾಮ ಶ್ರೀ ರಘುನಂದನ. ಪಾಪರಹಿತ ಪಾವನ ಚರಿತ ಪಾಪರಹಿತ ಪಾವನ ಚರಿತ ಅಹಲ್ಯಾ ಶಾಪಹರಣ ದಿವ್ಯ ರೂಪರಮಾರಮಣ ತಾಪ ವಿಚ್ಛೇದನ ತಾಮಸ ಗುಣಹರಣ ತಾಪ ವಿಚ್ಛೇದನ ತಾಮಸ ಗುಣಹರಣ ದಯಾ ಪರಬ್ರಹ್ಮ ಸ್ವರೂಪ ಮೂರ್ತಿ ಸೀತಾರಾಮ ಶ್ರೀ ರಘುನಂದನ. ಶರಣು ಸಾರ್ವಭೌಮ ಭೂಸುರ ವಂದ್ಯನಾ ರಾಮ ಶ್ರೀ ರಘುನಂದನ. ಮದನ ಕೋಟಿ ಮೋಹನಾಂಗ ಕರುಣಾಪಾಂಗ. ಮದನ ಕೋಟಿ ಮೋಹನಾಂಗ ಕರುಣಾಪಾಂಗ. ಪುಣ್ಯ ಚರಿತ ಮಾಧವ ಹೆಳವನ ಕಟ್ಟೆ ರಂಗ. ಪುಣ್ಯ ಚರಿತ ಮಾಧವ ಹೆಳವನ ಕಟ್ಟೆ ರಂಗ. ಸದಾನಂದ ಸುಮತೀಂದ್ರ ಹೃದಯ ಪಂಕಜ ಭೃಂಗ. ಸದಾನಂದ ಸುಮತೀಂದ್ರ ಹೃದಯ ಪಂಕಜ ಭೃಂಗ. ಕದನ ವಿಕ್ರಮ ಬಾಹು ಕೋದಂಡ ಧೃತ ಸೀತಾರಾಮ ರಾಮ ಶ್ರೀ ರಘುನಂದನ. ಶರಣು ಸಾರ್ವಭೌಮ ಭೂಸುರ ವಂದ್ಯನಾ ರಾಮ ಶ್ರೀ ರಘುನಂದನ. ಶ್ರೀ ರಘುನಂದನ ಶ್ರೀ ರಘುನಂದನ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೇ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಭೀಮನು ಸರ್ವಜನ ಮೋಹಿಸುವಂಥ ಕಾಮಿನಿ ರೂಪವ ತೊಟ್ಟನು. ಭೀಮನು ಸರ್ವಜನ ಮೋಹಿಸುವಂಥ ಕಾಮಿನಿ ರೂಪವ ತೊಟ್ಟನು. ಸೋಮ ಸಮಾನನ ತಾಮರ ಸಾಂಬಕ ಹೇಮಾಂಬರ ಕಂಠೀ ಮಣಿಗಣ ಸುತ್ರಾಮ ಕಾಮಿನಿಯ ವ್ಯಾಮೋಹಿಪ ಅಭಿರಾಮ ರೂಪ ನಿಸ್ಸೀಮ ಬಲಾಢ್ಯ. ಭೀಮನು ಸರ್ವಜನ ಮೋಹಿಸುವಂಥ ಕಾಮಿನಿ ರೂಪವ ತೊಟ್ಟನು.
ಪಟಕುಚ ಪಟಕರ ಪುಟದಿಂದಿಗ್ಗಿಸಿ ತೀಡುತ್ತ ಅಂಕುಟ ತುದಿಲೆಳೆದೆಳೆ ತುದಿ ರಕ್ತವ ನೋಡುತ್ತ ಕುಟಿಲಾಳತನಾವರಿಸುತ್ತ ಪಟು ಮಾತಾಡುತ್ತ ಬಿಟರಿಗೆ ಸ್ಮರಿ ಸಂಗಟವನ ಹೃದಯದಲ್ಲಿ ನೋಡುತ್ತ ಪುಟ ಚಂಡಾರಿಸಿ ನಟನೆ ಮಾಡುವ ಅರ್ಭಟ ಗಂಜಿ ಹವಿಟ ಪಟಲಾಗಿರಲದು ಪಟು ವೃದ್ಧರು ಯತಿ ಮಠ ಮಂದಿರಲಿ ಪಟವ ಬಿಟ್ಟು ಮಿಟಿ ಮಿಟಿ ನೋಡುವರು ಭೀಮನು ಸರ್ವ ಜನ ಮೋಹಿಸುವಂಥ ಕಾಮಿನಿ ರೂಪವ ತೊಟ್ಟನು ಕರಿಕಲ ಭಗಮನ ಸೊರಗಿತ್ತು ಕಟಿಕಂಠೀರವು ವಿರಳ ನಯನ ಜತ ಎರಳಗಳ ಮನೆಯನ್ನು ಸೇರವು ಸರಸ ಸುಸ್ವರದಿ ಪರಿಭ್ರಮಿಸಿತು ಕಲಕೀರವು ಸುರವರ ನರ ಸುಂದರಿಯರ ಚಲುವಿಕೆ ಮಾರವು ಹೆರಳು ಬಂಗಾರವು ಸರಳು ಸರಗಿ ಸರ ಅರಳು ಕಂಕಣ ಬಳೆ ಹರಳು ಬೆರಳುಂಗುರ ಅರಳು ಮಲ್ಲಿಗೆ ಸರ ಕೊರಳು ಗಂಧವ ಕಂಡು ಮರುಳುಗೊಂಡು ಮನ ಹಗಲಿಳು ಧೇನಿಪರು ಭೀಮನು ಸರ್ವ ಜನ ಮೋಹಿಸುವಂಥ ಕಾಮಿನಿ ರೂಪವ ತೊಟ್ಟನು ಮೃಗಮದ ತಿಲಕವು ಮುಗುಳಗೆ ಮೊಗ ಬಿಂಬಾಧರ ಖಗಯುಗದಂದದಿ ಝಗ ಝಗಿಸುತ್ತ ಅಪಯೋಧರ ಅಗಹರ ರಾಜಗೋಪಗ ಸಖ ಪಾರ್ಥ ಸಹೋದರ ಬಗೆ ಬಗೆಯಲ್ಲಿ ಬಂದ ದಗದಗಿ ಹರನ ಕೃತಾಧರ ಮುಗುಳ ಮಲ್ಲಿಗೆ ಸರ ತೆಗೆದಾಗುತ್ತ ಸೊಗಸು ಸುಗುಣ ರೂಪ ತೆಗಿಲ್ ಭುಗಿಲೆನ್ನುತ್ತೀರೆ ಜಗದ ಜನರ ಮನ ಭುಗಿಲ್ ಭುಗಿಲೆನ್ನುತ್ತೀರೆ ಬಗೆ ಬಗೆಯಲ್ಲಿ ಒಂದಗಲುಗವಾಗಿ ಭೀಮನು ಸರ್ವ ಜನ ಮೋಹಿಸುವಂಥ ಕಾಮಿನಿ ರೂಪವ ತೊಟ್ಟನು ಸೋಮ ಸಮಾನನ ತಾಮರ ಸಾಂಬಕ ಹೇಮಾಂಬರ ಕಂಠೀ ಮಣಿಗಣ ಸುತ್ರಾಮ ಕಾಮಿನಿಯ ವ್ಯಾಮೋಹಿಪ ಅಭಿರಾಮ ರೂಪ ನಿಸ್ಸೀಮ ಬಲಾಢ್ಯ ಭೀಮನು ಸರ್ವ ಜನ ಮೋಹಿಸುವಂಥ ಕಾಮಿನಿ ರೂಪವ ಕಾಮಿನಿ ರೂಪವ ಕಾಮಿನಿ ರೂಪವ ತೊಟ್ಟನು. ಇದು ಚಿಕ್ಕೊಂಕಲಗುಂಡಿ ಆಂಜನೇಯ ದೇವಸ್ಥಾನ ಪುರಾತನ ದೇವಸ್ಥಾನವಿದ್ದು ಸ್ಥಾಪಿತ ಮೂರ್ತಿಯಾಗಿದ್ದು ಇದರ ಹಿಂದೆ ದೊಡ್ಡ ಒಂದು ಬಂಡೆಗಲ್ಲಿನಿಂದ ನಿರ್ಮಿತವಾದ ಒಂದು ಕಂಬವಿದೆ. ಆ ಕಂಬದಿಂದ ದೇವರು ನಿಂತಿದೆ. ಈತನು ಜಾಗೃತ ಆಂಜನೇಯ ಎಂದು ಈ ಸುತ್ತನಾಡಿಗೆಲ್ಲ ಹೆಸರುವಾಸಿಯಾಗಿದ್ದಾನೆ. ಸುಮಾರು ನಾವು 20 ವರ್ಷಗಳಿಂದ ಕಮಿಟಿ ಸದಸ್ಯರಾಗಿದ್ದು ಈತನ ಸೇವೆಯಲ್ಲಿ ನಿರತರಾಗಿದ್ದೇವೆ. ಈತನ ಆಶೀರ್ವಾದದಿಂದ ನಮ್ಮ ಮನೆಯವರನ್ನೆಲ್ಲರೂ ಆರೋಗ್ಯ ಭಾಗ್ಯದಿಂದ ಇಟ್ಟಿದ್ದಾನೆ. ಪ್ರತಿನಿತ್ಯ ಈತನ ಸೇವೆಯಲ್ಲಿ ನಾವು ನಿರತರಾಗಿರುತ್ತೇವೆ.
ಇಂದಿನ ದಿನ ಸುದಿನವಾಯಿತು, ಇಂದಿನ ದಿನ ಸುದಿನವಾಯಿತು. ಇಂದಿರೇಶ ಮೂಲ ರಾಮಚಂದ್ರನ ಪದ ಕಮಲ ಕಂಡು, ಇಂದಿರೇಶ ಮೂಲ ರಾಮಚಂದ್ರನ ಪದ ಕಮಲ ಕಂಡು, ಇಂದಿನ ದಿನ ಸುದಿನವಾಯಿತು, ಇಂದಿನ ದಿನ ಸುದಿನವಾಯಿತು. ಈತನ ಪದ ಕಮಲಗಳ ವಿಧಾತ ತನ್ನ ಸದನದೊಳಗೆ, ಈತನ ಪದ ಕಮಲಗಳ ವಿಧಾತ ತನ್ನ ಸದನದೊಳಗೆ, ಸೀತೆಯ ಸಹ ಪೂಜಿಸಿ ಇಕ್ಷ್ವಾಕು ನೃಪತಿಗಿತ್ತನು, ಸೀತೆಯ ಸಹ ಪೂಜಿಸಿ ಇಕ್ಷ್ವಾಕು ನೃಪತಿಗಿತ್ತನು. ಆತನನ್ವಯ ನೃಪತಿಗಳು ಸುಪ್ರೀತಿಗಿಂದ ಪೂಜಿಸಿ, ಆತನನ್ವಯ ನೃಪತಿಗಳು ಸುಪ್ರೀತಿಗಿಂದ ಪೂಜಿಸಿ, ರಘುನಾಥ ವೇದ ಗರ್ಭಗೀತ ಮೂರ್ತಿಯ ಪದ ಕಮಲ ಕಂಡು, ಇಂದಿನ ದಿನ ಸುದಿನವಾಯಿತು, ಇಂದಿನ ದಿನ ಸುದಿನವಾಯಿತು. ಗಜಪತಿ ಭಂಡಾರದಲ್ಲಿ ಅಜಕರ ಕಮಲಾರ್ಚಿತ ಭೂಮಿಜ ಸಹಿತ ರಾಮನಿರಲು ನಿಜ ಜ್ಞಾನದಿ ತಿಳಿದು ಬೇಗ. ಗಜಪತಿ ಭಂಡಾರದಲ್ಲಿ ಅಜಕರ ಕಮಲಾರ್ಚಿತ ಭೂಮಿಜ ಸಹಿತ ರಾಮನಿರಲು ನಿಜ ಜ್ಞಾನದಿ ತಿಳಿದು ಬೇಗ. ದ್ವಿಜರ ಗುರುಗಳೆನಿಪ ನಮ್ಮ ಸುಜನ ವಂದಿತ ನರಹರಿ ಮುನಿ, ದ್ವಿಜರ ಗುರುಗಳೆನಿಪ ನಮ್ಮ ಸುಜನ ವಂದಿತ ನರಹರಿ ಮುನಿ. ರಜನಿಯಲ್ಲಿ ತಂದ, ರಜನಿಯಲ್ಲಿ ತಂದ, ರಜನಿಯಲ್ಲಿ ತಂದ ಸುಲೋಹಜ ಪ್ರತಿಮೆಯನ್ನು ಕಂಡು, ಇಂದಿನ ದಿನ ಸುದಿನವಾಯಿತು, ಇಂದಿನ ದಿನ ಸುದಿನವಾಯಿತು. ಅಂದವುಳ್ಳ ಮೂಲ ರಾಮಚಂದ್ರನ ಅತಿ ಭಕ್ತಿಯಿಂದ, ಅಂದವುಳ್ಳ ಮೂಲ ರಾಮಚಂದ್ರನ ಅತಿ ಭಕ್ತಿಯಿಂದ, ವೃಂದಾರಕ ವೃಂದ ವಂದ್ಯ ಪವನ ನಂದನ, ವೃಂದಾರಕ ವೃಂದ ವಂದ್ಯ ಪವನ ನಂದನ. ನಂದ ತೀರ್ಥ ರಚಿಸಿ ದಯದಿಂದ ನಿಜ ನೋಯೊದೊಳಿಟ್ಟ, ಆ ನಂದ ತೀರ್ಥ ರಚಿಸಿ ದಯದಿಂದ ನಿಜ ನೋಯೊದೊಳಿಟ್ಟ. ಪುರಂದರ ವಿಠಲನ, ಪುರಂದರ ವಿಠಲನ, ಪುರಂದರ ವಿಠಲನ ಸುರೇಂದ್ರ ಮುನಿಪ ತಂದು ತೋರಲು, ಇಂದಿನ ದಿನ ಸುದಿನವಾಯಿತು, ಇಂದಿನ ದಿನ ಸುದಿನವಾಯಿತು. ಇಂದಿರೇಶ ಮೂಲ ರಾಮಚಂದ್ರನ ಪದ ಕಮಲ ಕಂಡು, ಇಂದಿರೇಶ ಮೂಲ ರಾಮಚಂದ್ರನ ಪದ ಕಮಲ ಕಂಡು, ಇಂದಿನ ದಿನ ಸುದಿನವಾಯಿತು, ಇಂದಿನ ದಿನ ಸುದಿನವಾಯಿತು, ಇಂದಿನ ದಿನ ಸುದಿನವಾಯಿತು, ಇಂದಿನ ದಿನ ಸುದಿನವಾಯಿತು, ದಿನ ಸುದಿನವಾಯಿತು.
ಚಿಕ್ಕವಂಕಲಪೇಟೆ ವಂಕಲಕುಂಟೇಶ ಮಾರುತಿ ಹೈದರಾಬಾದ್ ಕರ್ನಾಟಕ ಮತ್ತು ಈ ಬಾಂಬೆ ಕರ್ನಾಟಕ ವ್ಯಾಪ್ತಿಯಲ್ಲಿ ತುಂಬ ಪ್ರಖ್ಯಾತಿಯನ್ನು ಗಳಿಸ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ಈ ಒಂದು ಮಾರುತಿ ವಿಶೇಷವೇನೆಂದರೆ, ಈ ಮಾರುತಿ ತುಂಬ ಶಕ್ತಿವಂತ ಮತ್ತು ಸರ್ವಶಕ್ತನಾಗಿದ್ದು ಇಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೆ, ಹಿಂದುಳಿದಂಥ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಎಲ್ಲ ಜನರ ಕಷ್ಟಗಳನ್ನು ಮನೆಯ ಹಿರಿಯ ಯಜಮಾನನಂತೆ ನಿಭಾಯಿಸುತ್ತಾ ಬಂದಿದ್ದಾನೆ. ಎಲ್ಲದಕ್ಕೂ ಪರಿಹಾರವನ್ನು ನೀಡಿದ್ದಾನೆ. ವೈದ್ಯಕೀಯವಾಗಿ, ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ, ನೌಕರಿ ಇಲ್ಲಾರದವರಿಗೆ ನೌಕರಿ, ಉದ್ಯೋಗ, ಅದೇ ರೀತಿ ವ್ಯಾಪಾರದಲ್ಲಿ ಆಗಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಸರಿದೂಗಿಸಿ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ದಾರಿಯನ್ನು ತೋರಿಸಿದ್ದಾನೆ. ಈ ಮೂರ್ತಿ ವಿಶೇಷವೇನೆಂದರೆ, ಈ ಮೂರ್ತಿಯಲ್ಲಿ ಹನುಮ, ಭೀಮ ಮತ್ತು 3 ಅವತಾರಗಳ ಸಮ್ಮಿಲನವಿದ್ದು ಇದು ತುಂಬ ವಿಶಿಷ್ಟವಾದಂತಹ ಒಂದು ವಿಗ್ರಹವಾಗಿದೆ. ಸುಮಾರು 700ರಿಂದ 800 ವರ್ಷಗಳಿಂದ ಈ ಒಂದು ವಿಭಾಗದಲ್ಲಿ, ಈ ಒಂದು ವ್ಯಾಪ್ತಿಯಲ್ಲಿ ತುಂಬ ಹೆಸರನ್ನು ಗಳಿಸಿದ್ದಾನೆ. ಹನುಮ ಹೇಗೆ ರಾಮ ಮತ್ತು ಸೀತೆಯನ್ನು ಜೋಡಿಸಿದ, ಅದೇ ಥರ ಇಲ್ಲಿ ಸುಮಾರು ಇತಿಹಾಸಗಳು, ಪವಾಡಗಳು ಇಲ್ಲಿ ನಡೆದಿದೆ. ಭೀಮನ ರೂಪದಲ್ಲಿದ್ದಾಗ ಯಾವುದೇ ಭಯ ಭೀತಿ ಇಲ್ಲಾರದೆ ಭೂತ, ಪ್ರೇತ, ಪಿಶಾಚಿ, ಬ್ರಹ್ಮರಾಕ್ಷಸ ಇತ್ಯಾದಿ ಯಾವುದೇ ಪೀಡೆಗಳನ್ನು ಕೂಡ ಆ ರೂಪದಲ್ಲಿ ಅದನ್ನು ನಿಸ್ಸೀಮನಾಗಿ ಅದನ್ನು ಹೊಡೆದೋಡಿಸ್ತಾನೆ. ಬಂದಂಥ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಚರ್ಮರೋಗಕ್ಕೂ, ಸಂತಾನ ಭಾಗಕ್ಕೂ, ಸಂಸಾರ ಜೋಡಿಸುವುದಕ್ಕೂ ಮತ್ತು ಯಾವುದೇ ರೀತಿಯ ಕಷ್ಟ ನಷ್ಟಗಳಿಗೂ ಕೂಡ ಈ ಆಂಜನೇಯ ಈ ಭಾಗದಲ್ಲಿ ತುಂಬ ಪ್ರಖ್ಯಾತನಾಗಿದ್ದಾನೆ. ದಿನೇ ದಿನೇ ಈತನ ಒಂದು ಪವಾಡಗಳು ಹೇಳತೀರದಷ್ಟು ವೃದ್ಧಿಸುತ್ತವೆ. ಭಕ್ತರಿಗೆ ಇರುವ ಎಲ್ಲ ಕಷ್ಟಗಳನ್ನು ಪರಿಹರಿಸುವಲ್ಲಿ ಈ ದೇವನ ಶಕ್ತಿ ಅಪಾರ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಪುಣ್ಯಕ್ಷೇತ್ರ ಚಿಕ್ಕವಂಕಲಕುಂಟ ಶ್ರೀ ಮಾರುತಿ ದೇವಸ್ಥಾನದ ವ್ಯವಸ್ಥಾಪಕನಾದ ನಾನು ಚಂದಪ್ಪ ಕುರಿ 1995ರಿಂದ ಸೇವೆ ಸಲ್ಲಿಸುತ್ತೇನೆ. 1992ರಿಂದ ಹೊಸದಾಗಿ ಗರ್ಭಗುಡಿಯ ಕೆಲಸವನ್ನು ಪ್ರಾರಂಭವಾಯಿತು. 1996-97ರಲ್ಲಿ ಗರ್ಭಗುಡಿಯ ಗೋಪುರದ ಕೆಲಸ ಪ್ರಾರಂಭವಾಯಿತು. 2001-2002ರಲ್ಲಿ ಮಹಾದ್ವಾರದ ಮಂಟಪ ಪ್ರಾರಂಭವಾಯಿತು. 2007 ನೂತನ ರಥ ಪ್ರಾರಂಭವಾಯಿತು. 2009-2010ರಲ್ಲಿ ಮಹಾದ್ವಾರದ ಗೋಪುರದ ಕೆಲಸ ಪ್ರಾರಂಭವಾಯಿತು. ಈ ಎಲ್ಲ ಕೆಲಸಗಳು ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಕಲ ಸದ್ಭಕ್ತರು, ಗ್ರಾಮದವರಿಂದ ಸಾಧ್ಯವಾಗಿವೆ. ಈ ದೇವಸ್ಥಾನಕ್ಕೆ ಎಲ್ಲ ಸಮಾಜದ ಭಕ್ತಾದಿಗಳು ಆಗಮಿಸುತ್ತಾರೆ. ಪ್ರತಿ ವರ್ಷ ಮಾಘಬೌಳ ಸಪ್ತಮಿ ದಿನದಂದು ಮಹಾರಥೋತ್ಸವ ಜರುಗುತ್ತದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಚಿತ್ರ ವಿಚಿತ್ರ ರೋಗ ಪೀಡಿತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ.
ಜಾತ್ರೆಗಳಲ್ಲಿ ಎಳೆಯುವ ತೇರುಗಳನ್ನು ಅದರ ಎತ್ತರ ಹಾಗೂ ಗಾತ್ರಕ್ಕನುಗುಣವಾಗಿ ಸಣ್ಣ, ಮಧ್ಯಮ ಹಾಗೂ ದೊಡ್ಡದು ಎಂದು 3 ವಿಧದಲ್ಲಿ ವರ್ಗೀಕರಿಸಬಹುದಾಗಿದೆ. ಮಾರುತೇಶ್ವರನ ತೇರುಗಳು ಈ ಹಿಂದೆ ಸಣ್ಣ ಹಾಗೂ ಮಧ್ಯಮ ಗಾತ್ರದವುಗಳಾಗಿದ್ದವು. ಪ್ರಸ್ತುತ ರಥ ದೊಡ್ಡದಿದೆ. 2007ರ ಸಾಲಿನಲ್ಲಿ ನಿರ್ಮಾಣಗೊಂಡ ಹೊಸ ತೇರು ಕಳಸ ಸೇರಿದಂತೆ 45 ಅಡಿ ಎತ್ತರ ಹಾಗೂ 16 ಅಡಿ ವ್ಯಾಸವುಳ್ಳ ಒಂದು ಬೃಹತ್ತಾದ ಸುಂದರ ರಥ. ಇದಕ್ಕೆ 5 ವಿಧದ ಮರದ ಕಟ್ಟಿಗೆಗಳನ್ನು ಉಪಯೋಗಿಸಿದ್ದಾರೆ. ಈ ರಥದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ದಶಾವತಾರದ, ನವಗ್ರಹಗಳ ಹಾಗೂ ಅಷ್ಟ ದಿಕ್ಪಾಲಕರ ಹೀಗೆ ಒಟ್ಟು 150 ಗೊಂಬೆಗಳನ್ನು ಕೆತ್ತಲಾಗಿದೆ. ಇದರ ಗಾಲಿಗಳ ಎತ್ತರ 6.5 ಅಡಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೊಪ್ಪೇನಹಳ್ಳಿಯ ಶ್ರೀಕಂಠಾಚಾರ್ ಈ ರಥದ ಶಿಲ್ಪಿ. ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ರಥಗಳನ್ನು ನಿರ್ಮಾಣ ಮಾಡಿದ ಪರಿಣಿತ ಶಿಲ್ಪಿ ಶ್ರೀಕಂಠಾಚಾರ್. ಅವರ ಪೂರ್ವಜರು ಮೈಸೂರು ಸಂಸ್ಥಾನದ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಮನ್ನಣೆ ಪಡೆದವರಾಗಿದ್ದರು ಎನ್ನುವುದು ಹೆಗ್ಗಳಿಕೆಯ ಮಾತು. ಶ್ರೀಕಂಠಾಚಾರ್ ಅವರು 6 ಜನ ಸಹಕರ್ಮಿಗಳೊಂದಿಗೆ 11 ತಿಂಗಳುಗಳ ಅವಧಿಯಲ್ಲಿ ಶ್ರೀ ಕ್ಷೇತ್ರ ಕನಕಗಿರಿ ಮಾದರಿಯಲ್ಲಿ ಈ ರಥವನ್ನು ನಿರ್ಮಿಸಿದ್ದಾರೆ. ಈ ಬೃಹದ್ ರಥಕ್ಕೆ ಹಿಂದಿನಿಂದ ಹಾಕಲಾಗುವ ಯಾವುದೇ ಸನ್ನಿ ಕಟ್ಟಿಗೆಗಳ ಸಹಾಯವಿಲ್ಲದೆ ಸುಲಭವಾಗಿ ಚಲಿಸುವಂತೆ ಹಾಗೂ ಸುಲಭವಾಗಿ ತಿರುಗುವಂತೆ ಹೊಸ ತಂತ್ರಗಳನ್ನು ಶಿಲ್ಪಿಗಳು ಅಳವಡಿಸಿದ್ದಾರೆ. ಹನುಮಪ್ಪನಿಗೆ ಲೆಕ್ಕಿಗಿಡದ ಎಲೆಗಳನ್ನು ಅಂದರೆ ಪತ್ರಿಗಳನ್ನು ಏರಿಸಿ ಆತನ ಮುಂದೆ ಕುಳಿತು ವರ ಕೇಳುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಚಿಕ್ಕವಂಕಲಕುಂಟಾದಲ್ಲಿ ಇದನ್ನು ಹೂಪತ್ರಿ ಅಥವಾ ಪ್ರಸಾದ ಪತ್ರಿ ಎಂದೂ ಹೇಳುತ್ತಾರೆ. ಏರಿಸಿದ ಎಲೆ ಅಥವಾ ಪತ್ರಿಗಳು ಬಲಪಾರ್ಶ್ವದ ಯಾವುದೇ ಭಾಗದಿಂದ ಕೆಳಗೆ ಉದುರಿದರೂ ಅದು ಹನುಮಪ್ಪ ವರ ಕೊಟ್ಟಂತೆ, ಅಂದರೆ ಭಕ್ತರು ಕೋರಿರುವ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಸೂಚಿಸಿದಂತೆ. ಕೆಲವು ಸಂದರ್ಭಗಳಲ್ಲಿ ಈ ಸೂಚನೆಯ ಅರ್ಥೈಸುವಿಕೆಯನ್ನು ದೇವಸ್ಥಾನದ ಪೂಜಾರರು ಅಥವಾ ಅರ್ಚಕರು ಮಾಡಬೇಕಾದ ಅವಶ್ಯಕತೆ ಉಂಟಾಗುತ್ತದೆ. ಫಲ ಸಿಗುವುದು ಶೀಘ್ರವೇ ಅಥವಾ ನಿಧಾನವೇ ಎನ್ನುವುದನ್ನು ಅವರೇ ಹೇಳುತ್ತಾರೆ. ಸಾಮಾನ್ಯವಾಗಿ ಬಲಭಾಗದಿಂದ ಉದುರಿದ ಎಲೆ ಶುಭದಾಯಕ. ಗ್ರಾಮೀಣ ಜನತೆ ಹನುಮಪ್ಪನೊಂದಿಗೆ ಏಕವಚನದಲ್ಲಿ ಆಪ್ತವಾಗಿ ಮಾತನಾಡುತ್ತಾ ವರ ಕೇಳುವ ಪರಿಯನ್ನು ನೋಡಿದರೆ ಸಾಕ್ಷಾತ್ತಾಗಿ ಆಂಜನೇಯನೇ ಮೂಲ ರೂಪದಲ್ಲಿ ಅವರ ಮುಂದೆ ನಿಂತಿದ್ದಾನೆ ಹಾಗೂ ಆತನೊಂದಿಗೆ ನೇರ ಸಂಭಾಷಣೆ ನಡೆದಿದೆ ಎನ್ನುವಂತಿರುತ್ತದೆ ಆ ದೃಶ್ಯ. ನೋಡಪ್ಪ, ಒಂದೇ ಗುಂಪಿಗೆ ಹಾಕ್ಸ್ಕೊಂಡ್ ಮಾಡಿವಿ. ಎಲ್ಲಾರ ಮಾತಾಡು, ಬೇಡಾರ ಮಾತಾಡು. ಬೇಡ ಅಂದ್ರೆ ಮೇಲ್ಕಟ್ರೆ ಆಡು, ಒಂದ ಪತ್ರಿ ಆಡು. ಸುಮ್ಮನೆ ಬಂದ್ರೆ ನಾವ್ ಏನ್ ಮಾಡ್ಬೇಕು? ಮಾತಾಡತ್ತೇನೆ, ಯಾವಾಗ ಮಾತಾಡ, ಎರಡಾರ ಮಾತಾಡ, ಮೇಲ್ಕಟ್ರೆ ಆಡು, ಒಂದ ಮಾತಾಡ್ಬೇಕ. ಇದು ಹುಸಿಯ ಮಾತಲ್ಲ. ಭಕ್ತರ ಇಷ್ಟಾರ್ಥ ಸಿದ್ಧಿಯ ವರದಿಗಳನ್ನು ಕೇಳುತ್ತಾ ಹೋದಂತೆಲ್ಲ ಮೈ ನವಿರೇಳುತ್ತದೆ. ಪ್ರತಿ ಶನಿವಾರ ಹಾಗೂ ಅಮಾವಾಸ್ಯೆಯೆಂದು ದರ್ಶನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚು. ಜಾತ್ರೆ ಎನ್ನುವುದು ಮೈಪುಳಕಗೊಳಿಸುವ ಸಂದರ್ಭ. ಇದು ಸಾಂಸ್ಕೃತಿಕ ಬದುಕಿನ ಪ್ರತೀಕ. ಒಂದು ಊರಿನ, ಅದರ ಸುತ್ತಮುತ್ತಲಿನ ಪ್ರದೇಶದ ಹಾಗೂ ದೂರದ ಊರುಗಳಿಂದ ಬಂದ ಭಕ್ತರು ತಮ್ಮ ಆರಾಧ್ಯ ದೈವನ ದರ್ಶನ ಪಡೆದು ಪೂಜೆ ಮಾಡಿಸಿ ಸಂಭ್ರಮಿಸುವ ಪರ್ವಕಾಲ. ಚಿಕ್ಕವಂಕಲಕುಂಟಿ ಜಾತ್ರೆ ನೋಡಕ್ಕ ಕಣ್ಣು ಸಾಲದಮ್ಮ ವೈಭವ ನೋಡಾಕ. ಚಿಕ್ಕವಂಕಲಕುಂಟಿ ಜಾತ್ರೆ ನೋಡಕ್ಕ ಕಣ್ಣು ಸಾಲದಮ್ಮ ವೈಭವ ನೋಡಾಕ. ಚಿಕ್ಕವಂಕಲಕುಂಟಿ ಜಾತ್ರೆ ನೋಡಕ್ಕ ಕಣ್ಣು ಸಾಲದಮ್ಮ ವೈಭವ ನೋಡಾಕ. ಭಕ್ತರ ಬಳಗ
ಇರುವಿಯ ದಂಡ ಏನು ಚಂದ ಗುಡಿಯ ಮುಂದ ಚಿಕ್ಕಮಂಗ್ಲಕುಂಟೆ ಜಾತ್ರೆ ನೋಡಕ್ಕ ಕಣ್ಣು ಸಾಲವಮ್ಮ ವೈಭವ ನೋಡಕ್ಕ ಚಿಕ್ಕಮಂಗ್ಲಕುಂಟೆ ಜಾತ್ರೆ ನೋಡಕ್ಕ ಕಣ್ಣು ಸಾಲವಮ್ಮ ವೈಭವ ನೋಡಕ್ಕ ಭಕ್ತರ ಬಳಗ ಇರುವಿಯ ದಂಡ ಏನು ಚಂದ ಗುಡಿಯ ಮುಂದ. ಕೆರೆಯಲ್ಲಿ ಮುಳುಗಿ ತಿಂದುರಕ್ಕಿ ಹಾಕುತ್ತಾರೆ ಮಡಿಸೇರಿ ಉಟ್ಟುಕೊಂಡ ಮುಡಿ ತುಂಬ ಮಲ್ಲಿಗೆ ಮುಡಿದಾರೆ ಕೆರೆಯಲ್ಲಿ ಮುಳುಗಿ ತಿಂದುರಕ್ಕಿ ಹಾಕುತ್ತಾರೆ ಮಡಿಸೇರಿ ಉಟ್ಟುಕೊಂಡ ಮುಡಿ ತುಂಬ ಮಲ್ಲಿಗೆ ಮುಡಿದಾರೆ ಬಂದು ಬಳಗ ಎಲ್ಲ ಬಂದು ಬೇಡಿಕೊಂಡ ಹರಕೆ ತಂದು ಚಿಕ್ಕಮಂಗ್ಲಕುಂಟೆ ಜಾತ್ರೆ ನೋಡಕ್ಕ ಕಣ್ಣು ಸಾಲವಮ್ಮ ವೈಭವ ನೋಡಕ್ಕ ಚಿಕ್ಕಮಂಗ್ಲಕುಂಟೆ ಜಾತ್ರೆ ನೋಡಕ್ಕ ಕಣ್ಣು ಸಾಲವಮ್ಮ ವೈಭವ ನೋಡಕ್ಕ. ಜಾತ್ರೆಯ ಅವಧಿ ಸ್ಥಳದಿಂದ ಸ್ಥಳಕ್ಕೆ ಭಿನ್ನ. ಒಂದು ದಿನ, ಒಂದು ವಾರ, 2 ವಾರ ಹಾಗೂ ಮೇಲ್ಪಟ್ಟ ಅವಧಿಯವರೆಗೂ ಜಾತ್ರೆಗಳು ನಡೆಯುತ್ತದೆ. ಜಾತ್ರೆಯ ಶುಭಾರಂಭವನ್ನು ಗರುಡ ಪಟ ಕಟ್ಟುವುದು, ಅಂಕುರಾರ್ಪಣ, ಕಂಕಣ ಬಂಧನ ಹೀಗೆ ಮುಂತಾದ ಪದಗಳಿಂದ ಕರೆಯಲ್ಪಡುತ್ತದೆ. ಒಂದೊಂದು ದಿನ ಒಂದೊಂದು ಉತ್ಸವ. ಕಳಶಪ್ರಾಯವಾದ ಉತ್ಸವವೇ ರಥೋತ್ಸವ. ಮಾಘ ಬಹುಳ ದ್ವಿತೀಯದಂದು ಶ್ರೀ ಕ್ಷೇತ್ರ ವಂಕಲಕುಂಟಾದ ಮಾರುತೇಶ್ವರನ ಜಾತ್ರೆ ಪ್ರಾರಂಭವಾಗುವುದು. ಅಂಕುರಾರ್ಪಣ ಅಥವಾ ಕಂಕಣ ಬಂಧನ ಕಾರ್ಯಕ್ರಮದ ಮೂಲಕ. ತೃತೀಯದಂದು ಮಧ್ವಸ್ತಂಭಕ್ಕೆ ಧ್ವಜಾರೋಹಣ. ಚತುರ್ಥಿಯಂದು ಪುಷ್ಪ ಮಂಟಪಾರೋಹಣ ಉತ್ಸವ. ಪಂಚಮಿಯಂದು ಸಿಂಹಾವರೋಹಣ ಉತ್ಸವ. ಷಷ್ಠಿಯಂದು ನಡೆಯುವ 13 ಕಿಲೋ ತೂಕದ ಬೆಳ್ಳಿಯ ಕವಚದ ಜೋಡಣೆಯ ಉತ್ಸವ ಭಕ್ತ ಮಾನಸಕ್ಕೆ ಅನಿರ್ವಚನೀಯ ಆನಂದ ತರುತ್ತದೆ. ನಂತರ ಪಲ್ಲಕ್ಕಿ ಉತ್ಸವ ನೆರವೇರುತ್ತದೆ. ಮಾಘ ಬಹುಳ ಸಪ್ತಮಿ ಚಿಕ್ಕ ವಂಕಲಕುಂಟಾದಲ್ಲಿ ಅತ್ಯಂತ ಸಂಭ್ರಮದ ದಿನ. ಅಂದು ನಡೆಯುವ ಮಾರುತೇಶ್ವರನ ರಥೋತ್ಸವ ಪ್ರಮುಖ ಆಕರ್ಷಣೆ. ಅಂದು ಬೆಳಗಿನ ಜಾವ ಪ್ರತಿ ವರ್ಷದಂತೆ ಕಾರಣಿಕ ಹೇಳಿಕೆ ನಡೆಯುತ್ತದೆ. ಇದು ಭವಿಷ್ಯವಾಣಿ. ಶ್ರಾವಣ ಮಾಸದ ಕೊನೆಯಲ್ಲಿ ಮತ್ತೊಂದು ಕಾರಣಿಕ ಹೇಳಿಕೆ ನಡೆಯುತ್ತದೆ. ಇಲ್ಲಿ ಒಂದು ಹೇಳಿಕೆಯನ್ನು ಉದಾಹರಿಸಬಹುದಾಗಿದೆ. ಕುರುಬರ ನೀಲವ್ವ ಹಸಿರ ಸೀರಿ ಉಟ್ಟಾಳ, ಮುತ್ತಿನ ದಂಡಿ ಮುಡಿದಾಳ. ಇದನ್ನು ಆ ವರ್ಷದ ಬೆಳೆ ಸಮೃದ್ಧಿ ಎಂದು ಅರ್ಥೈಸಲಾಗಿತ್ತು. ಅದು ನಿಜವಾಯಿತು ಕೂಡ. ರಥೋತ್ಸವದ ದಿನ ಬೆಳಗಿನ ಅವಧಿಯಲ್ಲಿ ರಥಾಂಗ ಹೋಮ ನಡೆಯುತ್ತದೆ. ಅಂದು ಸಾಯಂಕಾಲ 4:30 ನಡೆಯುವ ಹಾಲಿನ ಓಕುಳಿ ರೋಚಕವಾದ ಕಾರ್ಯಕ್ರಮ. ಸುಮಾರು 300ರಿಂದ 350 ಸಂಖ್ಯೆಯಲ್ಲಿ ಸೇರುವ ಗೊಲ್ಲ ಜನಾಂಗ ಅತ್ಯುತ್ಸಾಹದಿಂದ ಹಾಲು ಮತ್ತು ಮೊಸರನ್ನು ಚೆಲ್ಲಾಡುವ ಈ ಕಾರ್ಯಕ್ರಮ 1 ತಾಸಿನವರೆಗೂ ನಡೆಯುತ್ತದೆ. ಈ ಓಕುಳಿ ಆಟ ಭಕ್ತ ಸಮೂಹವನ್ನು ಕುಣಿದಾಡುವಂತೆ ಮಾಡುತ್ತದೆ. ನಂತರ ಗೊಲ್ಲಜನ ಹತ್ತಿರದ ಕೆರೆಯಲ್ಲಿ ಮಿಂದು ತೇರನ್ನೆಳೆಯಲು ಸನ್ನದ್ಧರಾಗುತ್ತಾರೆ. ಅವರೊಂದಿಗೆ ನೆರೆದ ಭಕ್ತಜನ ಕೂಡ ಸೇರುತ್ತಾರೆ. ಬಾವುಟ ಹಾಗೂ ಹೂವಿನ ಹಾರಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ರಥ ಭಕ್ತ ಸ್ತೋಮದ ಜೈಕಾರಗಳಿಂದ ಚಲಿಸಲು ಪ್ರಾರಂಭಿಸಿದಾಗ ಎಲ್ಲರಿಗೂ ರೋಮಾಂಚನ. ದೇವಾಲಯದ ಮುಂಭಾಗದಿಂದ ಹೊರಟ ತೇರು ಅಲ್ಲಿಂದ 300 ಮೀಟರ್ ದೂರದಲ್ಲಿರುವ ಪಾದಗಟ್ಟೆಯ ಕಡೆಗೆ ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಚಲಿಸುವ ಈ ಬೃಹತ್ ರಥದಲ್ಲಿ ವಿರಾಜಮಾನನಾದ ಮಾರುತೇಶ್ವರನ ಸುಂದರ ಬೆಳ್ಳಿಯ ಉತ್ಸವದ ಮೂರ್ತಿಯ ಮೇಲೆ ಸೂರ್ಯ ತನ್ನ ಹೊಂಗಿರಣ ಚೆಲ್ಲಿ ಬಂಗಾರದ ಕವಚ ತೊಡಿಸಿದ್ದಾನೆ
ಎನ್ನುವಂತೆ ಗೋಚರಿಸುವ ದೃಶ್ಯ ಭಕ್ತರಲ್ಲಿ ಪುಳಕವನ್ನುಂಟು ಮಾಡುತ್ತದೆ. ಆಗ ತಾನೇ ಉದಯಿಸಿದ ರವಿಯನ್ನು ಹಣ್ಣೆಂದು ಭಾವಿಸಿ ತಿನ್ನಲು ಹೋದ ಆಂಜನೇಯ ಈಗ ಅಸ್ತಮಿಸುತ್ತಿರುವ ರವಿಯನ್ನು ತಿನ್ನಲು ಹೊರಟಿದ್ದಾನೆಯೇ ಎಂದು ಭಾಸವಾಗುತ್ತದೆ. ಚಿಕ್ಕ ವಂಕಲಕುಂಟಾದ ಕಲಭಾವಿ ಗ್ರಾಮದ ದೇಸಾಯಿಯವರ ಮನೆತನದವರು 2 ಶತಮಾನದಿಂದ ರಥದ ಮುಂದೆ ಹಗಲು ದೀವಿಟಿಗೆಯನ್ನು ಹಿಡಿಯುತ್ತಾರೆ. ಇದಕ್ಕೊಂದು ಪವಾಡದ ಹಿನ್ನೆಲೆ ಇದೆ. ಚಿಕ್ಕ ವಂಕಲಕುಂಟ ಹಾಗೂ ಕಲಭಾವಿ ಗ್ರಾಮಗಳ ಸೀಮೆಗೆ ಹೊಂದಿಕೊಂಡಿರುವ ಕಾಲುವೆಯ ನೀರಿನ ಬಳಕೆಯ ವಿಷಯದಲ್ಲಿ 2 ಗ್ರಾಮದ ಜನರ ನಡುವೆ ವ್ಯಾಜ್ಯ ಉಂಟಾಯಿತು. ಕಲಭಾವಿ ದೇಸಾಯಿಯವರು ವಂಕಲಕುಂಟ ರೈತಾಪಿ ಜನರ ಮೇಲೆ ಸೈನ್ಯವನ್ನು ತರಿಸಿ ದಾಳಿ ಮಾಡಿಸಿದಾಗ ಭಯಗ್ರಸ್ತರಾದ ಗ್ರಾಮಸ್ಥರು ಕಾರಣಿಕ ಹೇಳುವ ಲಂಕೆಪ್ಪ ಪೂಜಾರಿಯವರನ್ನು ಮಾರುತೇಶ್ವರನಿಗೆ ಮೊರೆ ಹೋಗಲು ಕೇಳಿಕೊಂಡರು. ಸಮಸ್ಯೆಗೆ ಪರಿಹಾರ ದೊರೆಯದೆ ವಿಳಂಬ ಉಂಟಾದಾಗ ಅರ್ಚಕರು ಬಾಕುವಿನಿಂದ ತಿವಿದುಕೊಂಡು ಪ್ರಾಣತ್ಯಾಗ ಮಾಡಲು ಸಿದ್ಧರಾದರು. ಆಗ ಮಾರುತೇಶ್ವರನಿಂದ ಪ್ರೇರಣೆ ಉಂಟಾಗಿ ಅರ್ಚಕರು ದಿಬ್ಬದ ಮೇಲೆ ನಿಂತು ನಗಾರಿಯನ್ನು ಬಾರಿಸಿದಾಗ ದೊಡ್ಡ ಸಂಖ್ಯೆಯಲ್ಲಿ ಬಂದ ಗುಂಗಾಡುಗಳು ದಾಳಿಗೈದ ಸೈನಿಕರನ್ನು ಕಚ್ಚಿ ಕಂಗೆಡಿಸಿ ಹಿಮ್ಮೆಟ್ಟಿಸಿದವು. ಈ ಘಟನೆಯಿಂದ ದಿಗ್ಭ್ರಾಂತರಾದ ದೇಸಾಯಿಯವರಿಗೆ ತಮ್ಮ ತಪ್ಪಿನ ಅರಿವು ಉಂಟಾಗಿ ಮಾರುತೇಶ್ವರನಿಗೆ ಶರಣು ಹೋದರು. ಆಗಿನಿಂದ ಹಗಲು ದೀವಟಿಗೆ ಸೇವೆಯನ್ನು ಮಾಡಲು ದೇಸಾಯಿಯವರು ಪ್ರಾರಂಭಿಸಿದರು. ಅವರ ಮನೆತನದವರು ಇಂದಿಗೂ ಆ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಶ್ರೀ ಆಂಜನೇಯ ಸ್ವಾಮಿ ಪ್ರಸನ್ನ. ನಾನು ನರಸಿಂಹರಾವ್ ದೇಸಾಯಿ ಕಲಭಾವಿ ಅಂತಂದು ಇಲ್ಲೇ ಚಿಕ್ಕವಂಕಲಕುಂಟೆ ಗ್ರಾಮದಿಂದ 1 ಕಿಲೋಮೀಟರ್ ಇದೆ. ಕಲಭಾವಿ ಗ್ರಾಮದವನು ನಾನು. ಈ ಮಾರುತಿ ದೇವಸ್ಥಾನ ಮೊದಲು ವ್ಯಾಸರಾಜರ ಪ್ರತಿಷ್ಠಾಪಿಸಿದಂಥ ಮೂರ್ತಿ. ಈ ಆಂಜನೇಯ ಸ್ವಾಮಿ ಬಹಳ ಅಭಿಷ್ಟದಾಯಕನು ಇರುವುದರಿಂದ ನೆರೆಹೊರೆಯ ಗ್ರಾಮದಿಂದ ಬರ್ತಕ್ಕಂಥ ಭಕ್ತಾದಿಗಳು ಬಹಳ ಜನರು ಬರ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ನಾನು ಈ ಜಾತ್ರೆ ವಿಶೇಷ ಅಂಗವಾಗಿ ನಾನು ತೇರಿನ ಮುಂದೆ ಡ್ಯೂಟಿ ಹಿಡ್ಕೊಂಡು ನಮ್ಮ ಕುಟುಂಬದ ವರ್ಗದವರು ನಮ್ಮ ವಂಶದವರು ಕೂಡ ಡ್ಯೂಟಿ ಹಿಡ್ಕೊಂಡು ನಾವು ಸೇವೆ ಸಲ್ಲಿಸ್ತೀವಿ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವಾಗಲಿಂದಾಗ ಆತಗೂ ಒಳ್ಳೆಯದಾಯ್ತು ಅಂತ ಹೇಳಿ ಈ ಒಂದು ಪವಾಡವನ್ನು ನಾನು ಅವರ ಮೊಮ್ಮಗ ಆಗಿರತಕ್ಕಂಥ ನರಸಿಂಹರಾವ್ ಇಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಪಾದಗಡ್ಡೆಯನ್ನು ತಲುಪಿದ ರಥ ಮರಳಿ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ತನ್ನ ಮೂಲ ಸ್ಥಾನಕ್ಕೆ ಬಂದು ನಿಂತಾಗ ಭಕ್ತ ಮಾನಸದಲ್ಲಿ ಧನ್ಯತಾಭಾವ. ತ್ರಯೋದಶಿಯಂದು ಸಂಜೆ ಶ್ರೀ ಮಾರುತೇಶ್ವರ ಬೆಳ್ಳಿ ಕವಚದ ಉತ್ತರ ಪೂಜೆ. ಚತುರ್ದಶಿಯಂದು ಶ್ರೀ ಮಾರುತೇಶ್ವರ ಸ್ವಾಮಿಗೆ ಪಂಚಾಮೃತಾಭಿಷೇಕ. ಫಾಲ್ಗುಣ ಶುದ್ಧ ಪ್ರತಿಪದದಂದು ರಥದ ಕಳಸದ ಉತ್ತರ ಪೂಜೆ. ಬಣ್ಣಿಸಲಳವಲ್ಲ ನಿನ್ನ ಪ್ರಸನ್ನ ಮೂರ್ತಿ ಅನ್ನುವಂತೆ ಈ ವಂಕಲಕುಂಟೆ ಪ್ರಾಣದೇವರ ಬಗ್ಗೆ ಏನು ಹೇಳಬೇಕು, ನಾ ಅದ್ರ ಬಗ್ಗೆ ಏನು ಮಾತಾಡಬೇಕೆಂಬುದೇ ಶಬ್ದಗಳೇ ಸಾಲೋದಿಲ್ಲ ಅನ್ನೋ ಮಟ್ಟಕ್ಕೆ ನನ್ನ ಅನುಭವ. ನಾನು ಅನುಭವಿಸಿದ್ದು 2-3 ವರ್ಷಗಳ ಕಾಲ ಸತತವಾಗಿ ಎಲ್ಲ ಎಲ್ಲ ಒಂದು ದೇವರಾಯಿತು, ಎಲ್ಲ ಆಯಿತು, ಎಲ್ಲ ರೀತಿಯಿಂದ ಇದು ಮಾಡಿದ್ರು ಕೂಡ ನಾನು ಇಲ್ಲಿ ಬಂದಾಗ ನಮ್ಮ ಮನೆ ದೇವರು ಈತ. ಮೊದಲಿಂದಲೂ ಪೂರ್ವಾಪರ ನಮ್ಮ ಅಜ್ಜ ನಮ್ಮಪ್ಪ ಎಲ್ಲ ಇಲ್ಲೇ ಈ ದೇವ್ರಿಗೆ ಬರ್ತಾಯಿದ್ರು. ನನಗೂ ಅನ್ನಿಸ್ತು ಇಲ್ಲಿ ಬಂದು ಹೋಗಬೇಕು ಅಂತ. ಬಂದಾಗ ಇಲ್ಲೇ ಇದೇ ದೇವಸ್ಥಾನದಲ್ಲೇ ನನಗೆ ದೇವ್ರ ಅಪ್ಪಣೆ ಕೊಟ್ಟ, ಇಲ್ಲೇ ಬಾ ನೀನು, ಇಲ್ಲೇ ಒಂದು 7 ವಾರ ಬಂದು ಅಭಿಷೇಕ ಮಾಡಿಸ್ಬೇಕು ಅಂತ. ಅಭಿಷೇಕದ ಟೈಮ್ನಲ್ಲಿ ಈಗೇನಪ್ಪ ಕೊಂಚ ಮಾಡೋ ಪ್ರಾರಬ್ಧ ಎನ್ನೋ ಒಂದು ಇದರಿಂದ ನನ್ನ ಪ್ರಾರಬ್ಧ ಕರ್ಮವನ್ನು ಕಳೆದಂಥ ಈ ಪ್ರಸನ್ನ ಮೂರ್ತಿ ನಮ್ಮ ಚಿಕ್ಕವಂಕಲಕುಂಟೆ ಹನುಮಂತ. ಈ ಹನುಮಪ್ಪನ ಅನುಗ್ರಹದಿಂದ ಎಲ್ಲ ಕಂಡ್ವಿ. ನಮ್ಮ ಮಂತನದಲ್ಲಿ ನಾವೆಲ್ಲರೂ ಒಂದು ಸುರಕ್ಷಿತವಾದ, ನಮ್ಮ ದೇಸಾರ ಮಂತನದಲ್ಲಿ ಒಂದು ಸುರಕ್ಷಿತವಾದ ನೆಲೆಯನ್ನು ಕಂಡಿದ್ದೇ ನಾವು ಈ ವಂಕಲಕುಂಟೆ ಪ್ರಾಣದೇವರಿಂದ. ನಾವು ಹಿರಿಯ ವಂಕಲಕುಂಟದವರು. ಇಲ್ಲಿಗೆ 1 ಕಿಲೋಮೀಟರ್ ದೂರ ಆಗ್ತದೆ. ಇದು ಆಂಜನೇಯ ಸ್ವಾಮಿ ನಡ್ಕೊಳಕತ್ತಿ ಒಂದು 5-6 ವರ್ಷ ಆಯಿತು. ನಮಗೆ ಜೀವನದಲ್ಲಿ ಒಂದು ಸ್ವಲ್ಪ ತೊಂದರೆ ಇತ್ತು, ದೇಹದ ತೊಂದರೆ ಇತ್ತು, BP ಹೆಚ್ಚಾಗಿತ್ತು, ಆಮೇಲೆ ಎಸಿಡಿಟಿ ಇತ್ತು. ಈ ಆಂಜನೇಯ ಸ್ವಾಮಿ ನಾವು ಎಲ್ಲೆಲ್ಲ ಹುಬ್ಬಳ್ಳಿ ಗದಗೆಲ್ಲ ತೋರಿಸಿದ್ರೆ ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ಆಂಜನೇಯ ಸ್ವಾಮಿಗೆ ದೇವರನ್ನು ಬೇಡಿಕೊಂಡು ಇದ್ದೆ. ಎಲ್ಲ ನಾವು ಆರಾಮಾಗಿದ್ದೇವೆ. ಆಂಜನೇಯ ಸ್ವಾಮಿ ಪವಾಡ ಅಂದರೆ ಇಷ್ಟಿಷ್ಟ ಅಲ್ಲ, ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ನಡ್ಕೊಂಡು ಅವ್ರಿಗೆ ಸೇವೆ ಮಾಡಿದವರಿಗೆ ಎಲ್ಲರಿಗೂ
ದೇವರು ಒಳ್ಳೆಯದು ಮಾಡ್ತಿದ್ದಾನೆ. ನಾವು ಚಿಕ್ಕಮಂಗ್ಲಕುಂಟಿ ಗ್ರಾಮದವರು ಸೇವಕರು. ನಾವು ಇಲ್ಲಿ ಸೇವಾ 4 ಗಂಟೆಗೆ ಎದ್ದು ಸೇವಾ ಮಾಡ್ತೀವಿ ರೀ. ಸೇವಾ ಮಾಡಿ ಆ ಶಿವ ಏನು ನಮ್ಮನ್ನು ಐಶ್ವರ್ಯ ಆರೋಗ್ಯ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ರೀ. ನಾವು ಸತೀಶಪ್ಪ ದೇಸಾಯಿ ಗುಡ್ಡಾಣ ಗ್ರಾಮದವರು. ಇವರು ನಮ್ಮ ಅಣ್ಣಂದರಾದ ಸುದೀಯಪ್ಪ ದೇಸಾಯಿ. ನಮ್ಮ ಮಾರುತಿ ದೇವರಿಗೆ ತಲತಲಾಂತರಗಳಿಂದ ನಮ್ಮ ಪೂರ್ವಿಕರು ಇಲ್ಲಿ ನಡ್ಕೊಂಡು ಬಂದಿದ್ದಾರೆ, ಇಲ್ಲಿ ಭಕ್ತರಾಗಿದ್ದಾರೆ. ನಾವೇನಾದ್ರು ಒಂದು ವೇಳೆ ತಪ್ಪು ಮಾಡಿದರೆ ನಮ್ಮ ಹಾಗೆ ಸ್ವಲ್ಪ ಶಿಕ್ಷೆ ಕೊಟ್ಟು ಎಚ್ಚರಿಸ್ತಾ ಇದ್ದಾನೆ. ಶ್ರೀ ಮಾರುತೇಶ್ವರ ದೇವರಿಂದ ನಮಗೆ ಭಾಳ ಒಳ್ಳೆಯದಾಗಿತ್ತು. ಒಂದು ಕೆಲಸ ಹಿಡಿಬೇಕಾದ್ರೆ ಫಸ್ಟಿಗೆ ಶ್ರೀ ಮಾರುತೇಶ್ವರ ಹತ್ರ ಬಂದು ಪತ್ರಿಕೆ ಹೇಳ್ತೇವೆ. ಆತ ನಮಗೆ ಮೇಲ್ಕಟ್ಟು ಆಡಿನಂದ್ರೆ ನಾವು ಹೋಗ್ತೀವಿ. ಇಲ್ಲಾಂದ್ರೆ ಒಂದು ವೇಳೆ ಎಡ ಆಡಿನಂದ್ರೆ ನಾವು ಆ ಕೆಲಸಕ್ಕೆ ಹೋಗಂಗಿಲ್ಲ. ಶ್ರೀ ಆಂಜನೇಯ ಸ್ವಾಮಿ ಪ್ರಸಿದ್ಧತೆ. ಶ್ರೀ ಚಿಕ್ಕಮಂಗ್ಲಕುಂಟಿ ಮಾರುತೇಶ್ವರನು ಲೀಲಾಮಯನು. ಒಂದು ರೀತಿ ಹೇಳ್ಬೇಕಂದ್ರೆ ಮೂಕ ದೇವರೇನಲ್ಲ ಆತ, ನಿಜವಾಗ್ಲೂ ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವರು. ಈತನ ಮಹಿಮೆ ಅಷ್ಟಿಷ್ಟಲ್ಲ, ಬಹಳಷ್ಟಿದೆ. ಎಷ್ಟು ಹೇಳಿದರೂ ಸಾಲದು. ಈ ಚಿಕ್ಕಮಂಗ್ಲಕುಂಟಿ ದೇವಸ್ಥಾನದಲ್ಲಿ ಒಬ್ಬರು ಕುಂಟೆಪ್ಪ ಅಂತ ಒಬ್ಬರು ಯಜಮಾನರು ಬರ್ತಾಯಿದ್ರು. ಅವರಿಗೆ ಆಂಜನೇಯ ಸ್ವಾಮಿ ಮೈ ಮೇಲೆ ಬರ್ತಾಯಿದ್ದ. ಆತ ಕರೆದು ಬಾದಣಿ ಇಲ್ಲಿ ಅಂತ ಹೇಳಿದರು. ಆಮೇಲೆ ನಾನು ಹೋದೆ, ಏನಪ್ಪ ಮತ್ತು ಏನಂತಾನ. ಇಷ್ಟು ದಿವಸ ನಡ್ಕೊಂಡು ಆತ ಏನು ಹೇಳಿದ್ದು ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ. ಒಟ್ಟು ಈ ವ್ಯಾಧಿಯನ್ನು ಕಳಿಬೇಕು. ಯಾಕಂದ್ರೆ ನನ್ನ ತಂಗಿ ಆಕೆ ವ್ಯಾಧಿ ಕಳೀಲಿಲ್ಲ ಅಂತಂದರೆ ನಾನು ಆಂಜನೇಯ ಸ್ವಾಮಿಗೆ ನಾನು ಎಷ್ಟೋ ಚಿಕ್ಕವನಿದ್ದಾಗಲಿಂದ ಬಂದೀವಿ. ನಮ್ಮ ಮಂತಂದವ್ರು ಎಲ್ಲರೂ ಬಂದೀವಿ. ಇಲ್ಲೇ ಹಿರೇವಂಕಲ್ಕುಂಟದಿಂದ ನಮ್ಮ ಕುಲಕರ್ಣಿ ಮಂತಂದವ್ರು ಎಲ್ಲರೂ ಬರ್ತಾಯಿದ್ದೀವಿ. ಪ್ರತಿ ಅಮಾವಾಸ್ಯೆ ಹುಣ್ಣಿ ಬರ್ತೀವಿ, ನಡ್ಕೋತೀವಿ. ಆಮೇಲೆ ಇಲ್ಲಿ ಅಭಿಷೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ನಿಂತು ನೆರವೇರಿಸ್ತೀವಿ. ಎಷ್ಟು ನೆರವೇರಿಸಿ ಮಾಡಿದರೂ ಕೂಡ ನಮಗೇನು ಇನ್ನೂ ತೃಪ್ತಿ ಇಲ್ಲ. ಭಕ್ತಿಪೂರ್ವಕವಾಗಿ ಅಭಿಷೇಕ ಮಾಡಿಸಿ 101 ಜೊತೆ ಹೂವು ತೊಗೊಂಡ್ಬಂದು ಜಾತಿ ಹೂಗಳನ್ನು ತೊಗೊಂಬಂದು 7 ವಾರ ಅಭಿಷೇಕ ಮಾಡಿಸಿ ಆ ಹೆಣ್ಮಗಳ ವ್ಯಾಧಿಯನ್ನು ಕಳೆಯಲಿಕ್ಕೆ ನಾವು ಪರಿಪರಿಯಾಗಿ ಬೇಡಿಕೊಂಡಿದ್ದೀವಿ. ಬೇಡ್ಕೊಂಡ ನಂತರ ಆಂಜನೇಯ ಸ್ವಾಮಿ ಪ್ರಸನ್ನನಾಗಿ ನಮ್ಮೆಲ್ಲರಿಗೂ ಅಭೀಷ್ಟದಾಯಕನಾಗಿ ಆಶೀರ್ವಾದವನ್ನು ನೀಡಿರುತ್ತಾನೆ. ಕರ್ನಾಟಕ ಮತ್ತು ಹೈದರಾಬಾದಿನಿಂದ ಸಾಗರೋಪಾದಿಯಲ್ಲಿ ಜಾತ್ರೆಗೆ ಬಂದು ಸೇರುವ ಭಕ್ತರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ 1 ಲಕ್ಷವನ್ನೂ ಮೀರುತ್ತಲಿದೆ ಎಂದು ಅಂದಾಜಿಸಲಾಗಿದೆ. ಭಕ್ತರು ಹರಕೆ ಸಲ್ಲಿಸಿದ ವಿಶೇಷ ಸಂದರ್ಭಗಳಲ್ಲಿ ಅನ್ನ ಸಂತರ್ಪಣೆಯೂ ನಡೆಯುತ್ತದೆ. ಜಾತ್ರೆಯ ದಿನಗಳಲ್ಲಿ ಪವಮಾನ ಹೋಮ ಹಾಗೂ ಭಜನೆಯ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಮಾರುತೇಶ್ವರನ ದೇವಾಲಯದ ಎಡಭಾಗದಲ್ಲಿ ಕರಿಯಮ್ಮ ದೇವಿಯ ದೇವಸ್ಥಾನವಿದೆ. ಚಿಕ್ಕವಂಕಲಕುಂಟ ಗ್ರಾಮವನ್ನು ತಲುಪಲು ಸಾರಿಗೆ ವ್ಯವಸ್ಥೆಗಳು ಹೀಗಿವೆ. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಿಂದ ಕುಷ್ಟಗಿಯ ಕಡೆ ಹೋಗುವ 13ನೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 45 ಕಿಲೋಮೀಟರ್ ದಾರಿಯನ್ನು ಕ್ರಮಿಸಿದರೆ ಸಿಗುವ ಹಿರೇವಂಕಲಕುಂಟದಲ್ಲಿಳಿದು ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಸಿಗುವ ಗ್ರಾಮವೇ ಚಿಕ್ಕವಂಕಲಕುಂಟ. ಕೊಪ್ಪಳ, ಯಲಬುರ್ಗಾ ಹಾಗೂ ಕನಕಗಿರಿಯಿಂದ ಹೊರಡುವ ಬಸ್ಸುಗಳು ನೇರವಾಗಿ ಚಿಕ್ಕವಂಕಲಕುಂಟ ಗ್ರಾಮವನ್ನು ಬಂದು ತಲುಪುತ್ತವೆ. ಸಂಜೆಯ ಸಮಯ ಹಣತೆಯ ಬೆಳಕಿನಲ್ಲಿ ರಾರಾಜಿಸುವ ಮಾರುತೇಶ್ವರ ತನ್ನೆಡೆಗೆ ಶರಣು ಭಾವದಿಂದ ಬರುವ ಭಕ್ತರ ಬಾಳನ್ನು ಬೆಳಗಿಸುವ ಆರಾಧ್ಯ ದೈವವಾಗಿದ್ದಾನೆ.